ನಮಸ್ಕಾರ. ಜಿ.ಕೆ. ಮಂಜುನಾಥ್, ಪಿ.ಎಂ.ಟಿ.ವಿ ಸಂಪಾದಕರು. ಸ್ನೇಹಿತರೆ, ನಾವು ರಾಜಕೀಯ ವಿಷಯ ಮತ್ತು ಸಾರ್ವಜನಿಕರ ವಿಷಯ ಮತ್ತು ಹಲವು ರೀತಿಯಾದಂತಹ ಮುಖಂಡರ ವಿಷಯಗಳನ್ನ ನಾವು ಬಹಳ ನೇರವಾಗಿ ವಿಷಯಗಳನ್ನ ನಾವು ಪ್ರಸ್ತಾಪ ಪಡಿಸ್ತಾ ಬರ್ತಾ ಇದ್ವಿ. ಸ್ನೇಹಿತರೆ, ತಮಗೆಲ್ಲ ಹನುಮಂತ್ ಯಳಸಂಗಿ ಅವರು ತಮಗೆ ಪರಿಚಿತರಿದ್ದೇ ಇರುತ್ತಾರೆ. ಅಂತರ್ಜಾಲದಲ್ಲಾಗ್ಲಿ ಎಲ್ಲಾ ಸಮುದಾಯದ ಅನ್ಯಾಯ ಆಗ್ತಾ ಇರುವ ಹೋರಾಟದ ಬಗ್ಗೆ ಅತಿ ಹೆಚ್ಚು ಧ್ವನಿ ಎತ್ತಿದಂತ ಏಕೈಕ ವ್ಯಕ್ತಿ, ಸಂಘಟನೆಕಾರ, ದಲಿತ ಸೇನೆಯ ಅಧ್ಯಕ್ಷ, ರಾಜ್ಯ ಅಧ್ಯಕ್ಷರು, ಜೊತೆಗೆ ಕಾನೂನಿನ ಹೈಕೋರ್ಟ್ ವಕೀಲರು ಸಹ. ಏನು ಅಂತರ್ಜಾಲದಲ್ಲಿ ನಡೀತಾ ಇದೆ, ಎರಡು ಸಮುದಾಯಗಳ ಮಧ್ಯೆ, ಅಂದ್ರೆ ರಾಜಕೀಯದವರು ತಂದಿಡುದಂತಾರಲ್ಲ, ಇದೇ ಕಾರಣ. ರಾಜಕೀಯದವರು ತಂದಿಡ್ತಾರೆ, ನಮ್ಮೊಳಗೆ ಜಗಳ ಹಚ್ತಾರೆ, ಕಾರ್ಯಕರ್ತರೇ ಸಾಯ್ತಾರೆ, ಕಾರ್ಯಕರ್ತರೇ ಜೈಲಿಗೆ ಹೋಗ್ತಾರೆ, ಕಾರ್ಯಕರ್ತರೇ ಸಾಲ ಸೂಲ ಮಾಡಿ ನೇಲನ್ನ ಹಾಕೊಂತಾರೆ, ಸಾವನ್ನ ಅಪ್ತಾರೆ ಅನ್ನೋದಕ್ಕೆ ಇವರು ಬಹಳ ಸ್ಪಷ್ಟವಾದ ಉದಾಹರಣೆಯನ್ನ ನೀಡಿದ್ದಾರೆ. ಯಾರು? ಹನುಮಂತ್ ಯಳಸಂಗಿ. ಮೂಲತಃ ಗುಲ್ಬರ್ಗಾ ಜಿಲ್ಲೆಯದವರು ಇವರು ಸಹ. ಸೊ ಹಾಗಾಗಿ ಬಹಳ ವಿಶೇಷವಾದ ವ್ಯಕ್ತಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಬಹಳ ಮತ್ತೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಇವರು ಒಂದು ರೀತಿಯಾಗಿ ಬಹುಶಃ ರಾಜಕೀಯ ಆಶೆಯನ್ನ ಇಟ್ಟುಕೊಂಡು, ದುಡ್ಡು ಮಾಡುವ ಆಸೆಯನ್ನ ಇಟ್ಕೊಂಡು ಸಂಘಟನೆಯನ್ನ ಮಾಡಿ ಹೋರಾಟವನ್ನ ಮಾಡ್ತಾ ಇರ್ತಾರೆ ಕೆಲವೊಬ್ರಲ್ಲಿ. ಆದ್ರೆ ಅಂತವ್ರಲ್ಲ ಇವರು. ಏನ್ ಹೇಳಿ? ಅಂತವ್ರಲ್ಲ. ಯಾಕಲ್ಲಪ್ಪ ಅನ್ನೋದು ಇದೊಂದು ಬಹಳ ಒಂದು ಮೂಲ ಉದಾಹರಣೆಯನ್ನ ಕೊಡ್ತೀನಿ. ಈ ಹಿಂದೆ ತಾವು ಅವರೆಲ್ಲ ದುನಿಯಾ ವಿಜಯ್, ಏನು ಚಲನಚಿತ್ರ ನಟರಿ ಇದ್ದಾರೆ, ದುನಿಯಾ ವಿಜಯ್ ಅವರು ಕೂಡ ಸಂಪರ್ಕದಲ್ಲಿ ಬಹಳ ಅತ್ಯಂತ ಅನ್ಯೋನ್ಯತೆಯಿಂದ ಸಂಪರ್ಕದಲ್ಲಿ ಇರುವಂತದ್ದು. ಆಮೇಲೆ ಹಲವು ರಾಜಕಾರಣಿಗಳನ್ನ ನೇರವಾಗಿ ಚಪ್ಪಲಿಯಿಂದ ಮಾತಾಡಿಸುವ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಹನುಮಂತ ಯಳಸಂಗಿ ಅವರು ಸಹ ಅಂತ ಹೇಳ್ಬೋದು. ಯಾಕೆ ಈ ಮನುಷ್ಯನ ಬಗ್ಗೆ ನಾವು ಹೊಗಳ್ತಾ ಇಲ್ಲ, ಆದ್ರೆ ಆ ಜನರ ಅಭಿಪ್ರಾಯವನ್ನ ತಿಳ್ಕೊಂಡು ನಾವು ಮಾತಾಡ್ತಾ ಬರ್ತಾ ಇರುವ ವಿಚಾರಗಳು, ಮತ್ತೊಂದೇನು ಬೇರೆ ಅಲ್ಲಲ್ಲ. ಸೊ ಯಾಕೆ ನಾನು ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಮುದಾಯ, ನಮ್ಮ ಸಂಘಟನೆ, ನಮ್ಮ ಜಿಲ್ಲೆ, ನಮ್ಮ MLA, ನಮ್ಮ ಮಂತ್ರಿ ಅನ್ನುವ ಕಾಲದಲ್ಲಿ, ನಮ್ಮ ಸಮುದಾಯ ಅನ್ನುವ ಕಾಲದಲ್ಲಿ ಹಲವು ರೀತಿಯಾದಂತ ತನ್ನ ಬೇಳೆಯನ್ನ ಬೇಯಿಸ್ಕೋಬೇಕು, ತನ್ನ MLA ಮುಂದೆ ತನ್ನ ಬೇಳೆಯನ್ನ ಬೇಯಿಸ್ಕೋಬೇಕು, ತನ್ನ MP ಮುಂದೆ ತನ್ನ ಬೇಳೆಯನ್ನ ಬೇಯಿಸ್ಕೋಬೇಕು, ತನ್ನ ಮಂತ್ರಿ ಮುಂದೆ ತನ್ನ ಬೇಳೆಯನ್ನ ಬೇಯಿಸ್ಕೋಬೇಕು ಅನ್ನುವ ಕಾಲದಲ್ಲಿ ಇಂಥ ಒಬ್ಬ ವ್ಯಕ್ತಿತ್ವ ಅಪರೂಪ. ಸೊ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಏನೋ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿಗೆ ಅವರು ಭೇಟಿ ಕೊಟ್ರು, ಯಾವ್ದೋ ಒಂದು ವಿಚಾರಕ್ಕೆ ಅಂದ್ಕೊಟ್ಟು, ಅಥವಾ ಸಂಘಟನೆ ವಿಚಾರಕ್ಕೆ ಭೇಟಿ ಕೊಟ್ರು, ನಮ್ಮ ರಿಪೋರ್ಟರ್ ತಿಳಿಸಿರುವಂತ ವಿಚಾರಗಳನ್ನ. ಬಟ್ ಅದ್ರ ಮಧ್ಯೆ ನಡೆದಿರುವಂತಹ ಘಟನೆ ಬಗ್ಗೆ ಒಂದು ಮಾತುಗಳನ್ನ ತಮ್ಮ ಮುಂದೆ ಬಹಳ ಸ್ಪಷ್ಟವಾಗಿ ತಿಳ್ಸಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಏನು ಎಡಗೈ ಮತ್ತು ಬಲಗೈ ಅನ್ನುವ ಏನು ವಾಗ್ವಾದ ನಡೀತಾ ಇದೆ, ನಾನು ಎಡಗೈ ನಾನು ಬಲಗೈ, ನಾವು ಮೇಲು ನೀವೇ ಕೆಳಗಡೆ ಅನ್ನುವ ಏನು ಭೇದ ಭಾವ ನಡೀತಾ ಇದೆ, ಆ ಭೇದ ಭಾವಕ್ಕೆ ಒಬ್ಬ ಹಿರಿಯ ವಕೀಲರು ಮತ್ತು ಚಾತುರ್ಯ ಸಂಘಟನೆಕಾರರು ಇವತ್ತು ಕಾನೂನನ್ನ ಅರಿತವರು ಅದಕ್ಕೆ ಒಂದು ತೆರೆಯನ್ನ ಎಳೆದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸುಮ್ನೆ ಅವ್ರವ್ರ ಬೇಳೆಯನ್ನ ಬೇಯಿಸ್ಕೊಂಡು ಅವನು MLA ಮನೇಲಿ ಇರ್ತಾನೆ, ಇವನು MLA ಮನೇಲಿ ಇರ್ತಾನೆ, ಆದ್ರೆ ಸುಮ್ನೆ ಕಿತ್ತಾಡ್ಕೊಂಡು ಹೋಗುವಂತ ವಿಚಾರವನ್ನ ಇಟ್ಟುಕೊಂಡು ಇವತ್ತು ನೂರಾರು ರೀತಿಯಾದಂತ ಸಮಸ್ಯೆಗಳನ್ನ ಮಾಡ್ಕೊಂತ ಇರುವುದು ಬಹಳ ಒಂದು ಕೆಟ್ಟಕಾರಿ ವಿಷಯ. ಎಡಗೈ ಬಲಗೈ ಯಾವ್ದು ದೇಹವನ್ನ ಬಿಟ್ಟಿಲ್ಲ, ಎರಡು ದೇಹದಲ್ಲೇನೆ ಇರೋದು. ಆ ಕಾರಣದಿಂದಾಗಿನೇ ಇವತ್ತು ಅದಕ್ಕೆ ಒಂದು ಏನು ಹನುಮಂತ್ ಯಳಸಂಗಿ ರಾಜ್ಯಾಧ್ಯಕ್ಷರು, ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾದ ಉತ್ತರವನ್ನ ನೀಡಿದ್ದಾರೆ. ಸ್ನೇಹಿತರೆ, ಸೊ ನಾವು ನಮ್ಮ ಏನು ಅಲ್ಲಿ ರಿಪೋರ್ಟರ್ ಅಲ್ಲಿ ಕೇಳಿದಾಗ ಅದಕ್ಕೆ ಉತ್ತರವನ್ನ ಬಹಳ ಸ್ಪಷ್ಟವಾಗಿ ನೀಡಿರುವಂತದ್ದು. ಏನಪ್ಪ ಉತ್ತರ ಅಂದ್ರೆ, ಸರ್, ಈಗ ಎಡಗೈ ಮತ್ತು ಬಲಗೈ ಪ್ರಾಂತ್ಯಗಳು ನಾ ಮೇಲು ನೀ ಮೇಲು ಅಂತ ಒದ್ದಾಡ್ಕೊಂಡು ಅದು ಬಹುಶಃ ಬೀದಿ ಮೇಲೆ ಬರುವಂತ ಜಗಳ ಆಗುವಂತ ಸ್ವರೂಪ ಪಡಿತಾ ಇರುವಂತದ್ದು. ಆ ಸಮಯದಲ್ಲಿನೂ ಕೂಡ ಇವರು ಬಹಳ ಸ್ಪಷ್ಟವಾದ ಉತ್ತರವನ್ನ ನೀಡಿದ್ದಾರೆ. ಯಾವ ಸಮುದಾಯಕ್ಕೂ ದೊಡ್ಡದಲ್ಲ, ಯಾವ ಸಮುದಾಯವೂ ಚಿಕ್ಕದಲ್ಲ, ಎಲ್ಲವೂ ಒಂದೇ, ನಾವೆಲ್ಲರೂ ಒಂದೇ, ನಾವಿಬ್ಬರೂ ಒಂದೇ. ಆದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಮಧ್ಯೆ ಎಡಗೈ ಮತ್ತು ಬಲಗೈ ಅಂತ ಹೇಳಿಬಿಟ್ಟು ಇವರು ರಾಜಕಾರಣಿಗಳ ಅವರನ್ನ ಛೂ ಬಿಡ್ತಾ ಇದ್ದಾರೆ ಹೊರತು ನಾವ್ ಯಾವತ್ತು ನಿಜವಾದ ಕಾನೂನನ್ನ ಅರಿತವರು, ನಿಜವಾದ ಮಾದಿಗರು, ನಿಜವಾದ ಹಿಂದೂ ಉಳಿದ ಹೊಲೆಯರು ಯಾರಿದ್ದಾರೆ ಅವರು ಯಾವತ್ತು ದಾರಿಯ ಬಿಟ್ಟಿಲ್ಲ. ಯಾರು ಇವರು ರಾಜಕೀಯ ಬಕೀಟ್ ಅನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರು MLA ಕೈಗೊಂಬೆ ಆಗಿರ್ತಾರೆ, ಅಥವಾ ಯಾರು MLA
ಕೈಗೊಂಬೆ ಆಗಿರ್ತಾರೋ, ಇವ್ರು ರಾಜಕೀಯ ಕೈಗೊಂಬೆ ಆಗಿರ್ತಾರೋ ಅವ್ರು ಮಾತ್ರ ಇದನ್ನ ಹೇಳಕ್ಕೆ ಸಾಧ್ಯ. ಯಾರು ನಿಜವಾದ ಮತ್ತು ಎಡಗೈ ಆಗಿರ್ಬೋದು ಬಲಗೈ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಇವರು ಭೇದ ಭಾವದಲ್ಲಿ ಇಲ್ಲ. ಇವರೇ ಕೂಡ ರಾಜಕೀಯನ ಆ ತಿತೂರಿಯನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹನುಮಂತ ಯಳಸಂಗಿ ಅವರು ಬಹಳ ಸ್ಪಷ್ಟೀಕರಣವನ್ನ ಆ ವಿಚಾರವನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ನಿಜವಾಗ್ಲೂ ಖುಷಿ ಆಗತ್ತೆ. ಸೊ ಅಂತ ಹೋರಾಟಗಾರ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ಅವರು ಬರುತ್ತೆ, ಅವ್ರು ಯಾವ ರೀತಿ ಸ್ಪಷ್ಟತೆ ಕೊಟ್ಟಿದ್ರೆ ಬರುತ್ತೆ, ಪಕ್ಕದಲ್ಲಿ ಬರುತ್ತೆ, ಆಮೇಲೆ ನೋಡಿ. ಆದ್ರೆ ನಾನ್ ಹೇಳ್ತಾ ಇರೋ ವಿಚಾರ ಏನಂದ್ರೆ ಅವರು ಒಂದೇ ಸಮುದಾಯದ ಪರ ಹೋರಾಟವಲ್ಲ, ದಲಿತರ ಅಂದ ತಕ್ಷಣ ದಲಿತರ ಪರ ಹೋರಾಟವಲ್ಲ. ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೋ ಮತ್ತು ಯಾರೆಲ್ಲ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ವೋ, ಎಲ್ಲಿ ಭ್ರಷ್ಟತೆ ತಡೀತಾ ಇದೆಯೋ ಅಂತದನ್ನ ತಡೆ ಹಿಡಕ್ಕೆ ಹನುಮಂತ ಯಳಸಂಗಿ ಅವರು ಮುಂದಾಗಿದ್ದಾರೆ. ಸ್ನೇಹಿತರೆ, ತಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಆಮೇಲೆ ಅಂತ ವ್ಯಕ್ತಿಗಳು ಇದ್ದಾಗ್ಲೇನೆ ಸ್ವಲ್ಪ ನೋವು ಅನ್ನೋದು ಕಡಿಮೆ ಆಗೋ ವಿಚಾರವನ್ನ ಸ್ನೇಹಿತರೆ, ಆ ಎಡಗೈ ಬಲಗೈ ಅನ್ನೋದು ಕುರಿತಾಗಿ ತಮಗೆ ಏನ ಅಭಿಪ್ರಾಯ ಅನ್ನೋದು ನಮ್ಮ PM TV ಕರ್ನಾಟಕ ಮುಖಾಂತರ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ. ಸರ್, ಈಗ ಇತ್ತೀಚೆಗೆ ಏನಾಗತ್ತೆ ಸರ್, ಎಡಗೈ ಬಲಗೈ ಅಂದ್ರೆ ಮಾದಿಗ ಮತ್ತು ಹೊಲೆ ಅನ್ನೋದು ಒಂದೇ ತಾಯಿ ಮಕ್ಕಳ ತರ ಇದ್ದಾರೆ ಸರ್. ಇತ್ತೀಚೆಗೆ ಬರ್ತಾ ಬರ್ತಾ ರಾಜಕೀಯ ನಾಯಕರು ಅಥವಾ ಕೆಲವೊಬ್ಬರು ಮುಖಂಡರುಗಳು ಅವ್ರವ್ರೊಳಗ ಭೇದ ಭಾವ ತರುವಂತ ಬಹಳ ನಡೆಯತ್ತದ. ಈಗ ನಾ ಎಡಗೈ ನಾ ಬಲಗೈ ಅಂತ ಇದನ್ನ ಏನಾದ್ರು ನಿಮ್ಮ ಸಂಘಟನೆಯಿಂದ ತಡೆಯಾಕ ನಾವು ಎಲ್ಲರೂ ಒಂದೇ ಅನ್ನೋದು ಏನಾದ್ರು ತಮ್ಮ ಕಡೆ ಅಸ್ತ್ರಗಳಿಲ್ಲ ಅಂತ. ಎಡಗೈ ಮತ್ತು ಬಲಗೈ ಅಂತ ಹೇಳಿ, ಎಡಗೈ ಬಲಗೈ ಇದು ರಾಜಕೀಯದವರು ಸೃಷ್ಟಿ ಮಾಡುವಂತ ಒಂದು ಕುತಂತ್ರದ ಒಂದು ಪ್ಲಾನ್ಡ್ ಪ್ರೋಗ್ರಾಮ್ ಅವ್ರದ್ದು. ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಅವ್ರದ್ದು, ಬೇರೆ ಯಾವಂದಲ್ಲ. ನಾವು ಈಗ ಸಂಘ ಪರಿವಾರ, ಈಗ BJP ಬಂದದ. ಹುಟ್ಟದ ಮೊದಲೇ ಕಾಂಗ್ರೆಸ್, ಆ ಕಾಂಗ್ರೆಸ್ಸೇ ಸಂಘ ಪರಿವಾರ ಹುಟ್ಟಿಸೋದು, RSS ಹುಟ್ಟಿಸೋದು, ಆ ಕಾಂಗ್ರೆಸ್ಸೇ BJP ಹುಟ್ಟಿಸೋದು. ಅದು ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ದವ್ರು ನೀವೇ ತಗೋಬೇಕಾಗ್ತದ. ಒಡೆದಾಳುವ ನೀತಿನ ಕಲ್ತೋದ್ರು ಕಾಂಗ್ರೆಸ್ದವರು, ಸಮಾಜನ ಒಡೆಯುವಂತ ಕೆಲಸ ಮಾಡಿದ್ರು ಕಾಂಗ್ರೆಸ್ದವರು, ಜಾತಿಗೊಬ್ಬ ನಾಯಕ ತಯಾರು ಮಾಡಿದ್ರೆ ಕಾಂಗ್ರೆಸ್ದವರು, ಜಾತಿಗೊಬ್ಬ ಜಾತಿ ನಾಯಕರು ಆ ಜಾತಿಗಳು ಜಗಳ ಆಗ್ತವ್ರು ಕಾಂಗ್ರೆಸ್ದವರು. ಇದೇ ಕಾಂಗ್ರೆಸ್ದವ್ರೆ ನೀವೇನಪ್ಪ ಅಂದ್ರ ಇವತ್ತು ಲೆಫ್ಟ್ ರೈಟ್ ಅಂತ ಹೇಳಿ ಬೆಂಕಿ ಹಚ್ಚೋದು ಕೆಲಸ ಮಾಡಿದ್ರಲ್ಲ. ಇದು ವಾತಾವರಣ ಯಾವ ತರ ಕ್ರಿಯೇಟ್ ಆಗ್ಬೇಕಂದ್ರ ಇವು ಲೆಫ್ಟ್ ಅಂಡ್ ರೈಟ್ ಇಬ್ರು ಜಗಳ ಆಡ್ಬೇಕತ್ತಾರ ಅಂತ ಹೇಳಿ. ನೋ, ಯಾವನು ಜಗಳ ಆಡಲ್ಲ. ನಿಮ್ ಕೂತಂದ್ರೆ ಗೊತ್ತದ ನಮ್ಗ. ಮಾದಿಗ ಮತ್ತು ಹೊಲ ಈ ಭಾಗದಾಗ ನಾವು ಗುಲ್ಬರ್ಗ, ಬೀದರು, ಈಗ ಒಂದ್ ಸ್ವಲ್ಪ ಬಿಜಾಪುರ ಕಡೆಗೆ ಹೊಲೆಯ ಕಮ್ಯುನಿಟಿ ಜಾಸ್ತಿ ಇರ್ಬೋದು. ನಾವು ಅಂಬೇಡ್ಕರ್ ಮೂವ್ಮೆಂಟ್, ಉಳಿದೆಲ್ಲ ಕಡೆಗೆ ಬೆಂಗಳೂರು, ಮಂಗಳೂರು, ಮೈಸೂರು, ಕೊಡಗು, ತುಮಕೂರು ಎಲ್ಲ ಮಾದಿಗ ಕಮ್ಯುನಿಟಿ ಲೀಡರ್ಸ್ಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂವ್ಮೆಂಟ್ ಎತ್ಕೊಂಡು ತಿರುಗಾಡ್ಕೊತದ್ರು. ಬಹುಜನ್ ಚಳವಳಿ ಲೀಡ್ ಮಾಡ್ತಿರೋದು ಮಾದಿಗ ಕಮ್ಯುನಿಟಿ ಅವರು. ನಕ್ಸಲ್ವಾದಾಗ ಜೀವ ಕೊಟ್ಟರು ಮಾದಿಗ ಕಮ್ಯುನಿಟಿ ಅವರು. ಇಂಥ ಎರಡೂ ಶಕ್ತಿ, ಒಂದು ಲೆಫ್ಟ್ ಅಂಡ್ ರೈಟ್, ಎಡಕೈ ಬಲಗೈ ತರ ಅಣತಮೃತ ಆಗಿದ್ದಂಥದ್ದು ಎಡ ಬಲ ಮಾಡ್ಬಿಟ್ಟು ಕತ್ತರಿಸಿ ಹಾಕಿಬಿಟ್ಟು ಈ BJP ಮತ್ತು ಕಾಂಗ್ರೆಸ್ ಅವರು, ಈ ಜಿಗಜಿಂಡಗಿ, ಈ ಗೋವಿಂದ ಕಾರಜೋಳ, ಈ ಖರ್ಗೆ, ಪರಮೇಶ್ವರಪ್ಪ ಇವೇನ್ ಮಾಡ್ಕೊಂಡ್ಬಿಟ್ರಲ್ಲ, ನಿಮ್ಮ ಇದಕ್ಕಾಗಿ ಸಮಾಜ ಬಲಿ ಕೊಡುವಂತ ಕೆಲಸ ನೀವು ಮಾಡಿದ್ರಿ. ಇದು ನಾವು ಒಪ್ಪಿಲ್ಲಬೇಕು. ನಾವು ಈ ಒಳ ಮೀಸಲಾತಿಗಾಗಿ ದಲಿತನ ಸಪೋರ್ಟ್ ಮಾಡೋದ, ಒಳ ಮೀಸಲಾತಿಗೆ ದಲಿತನ ಸಪೋರ್ಟ್ ಮಾಡೋದ. ಜಾತಿ ಕಾಂತಿರಾಮ್ ಸಾಹೇಬ್ರು ಏನ್ ಹೇಳ್ತಿದ್ರು, ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ಮೀಸಲಾತಿ ಸಿಗ್ಬೇಕಂತ ಹೇಳಿ. ಯಾರ ಜನಸಂಖ್ಯೆ ಜಿಸ್ಕೆ ಜಿತ್ನಾ ಸಂಖ್ಯಾ ಭಾರಿ ಉಸ್ಕು ಉತ್ನಾ ಭಾಗಿದಾರ ಅಂತ ಹೇಳಿ, ಯಾರ್ದು ಕಮ್ಮಿ ಎಷ್ಟು ಜನಸಂಖ್ಯೆ ಇರ್ತಾ ಅವ್ರು ಭಾಗಿದಾರ ಕೊಡ್ಬೇಕಂತ ಕಾಂತಿರಾಮ್ ಸಾಹೇಬ್ರು ಹೇಳುದು ಮಾತಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುದು ಮಾತಿದ್ರು. ಬಟ್ ಅದು ಕೊಡ್ಲಕ್ಕತ್ತದ, ಅದು ಹಂಚಿಕೆ ಮಾಡೋ ಸಂದರ್ಭದಾಗ ನೀವು ಲೆಫ್ಟ್ಗೆ ಅಟ್ಕೊಟ್ಟ, ರೈಟಿಗೆ ಇಟ್ಕೊಟ್ಟ ಆಟ ಮಾಡಿ ಸಮಾಜ ಮಾಡೋದ್ ಕೆಲಸ ಇವ್ರು ಮಾಡುದ. ಬಟ್ ಮಾದಿಗ ಕಮ್ಯುನಿಟಿಗಳು ಇದ್ದಂತ ಅಂಬೇಡ್ಕರಿಸ್ಗಳು ಅವರು ಯಾರು ಕೂಡ ಒಪ್ಕೊಳ್ತಾ ಇರಲ್ಲ. ನಾವು ಲೆಫ್ಟ್ ರೈಟ್ ಇಬ್ರು ಅಣ್ತಂಬರಿದ್ದೀವಿ ಅಂತ ಹೇಳಿಕೆ ಇಬ್ರು ಎರಡೂ ಕಮ್ಯುನಿಟಿ ನಾಯಕಗಳು ಸೇರ್ಕೊಂಡೆ ನಮ್ಗೆ ಇಷ್ಟಂತ % ಬರ್ಬೇಕಂತ ಹೇಳಿ ವಾದ ಮಾಡೋದ್ರಿಂದ ಇವತ್ತು ಇಷ್ಟೆಲ್ಲ ಆಗೋದ. ಒಂದು ಗದ್ದಲ ಏನ್ ಕ್ರಿಯೇಟ್ ಆಗಿದೆ ಅಲ್ಲಿ, ABC ಅಂತೇನು ಕ್ಯಾಟಗರಿ ಲಿಸ್ಟ್ ನ ಮಾಡಿದ್ರು. SC ST ಒಳಗ ABC ಅಂತ ಮಾಡಿದ್ರು. ನಮ್ದು A ಅಂತ ಹೇಳಿದ್ರೆ ಮಾದಿಗ, B ಅಂದ್ರೆ ಹೊಲೆಯ ಚಲವಾದಿಗೆ ಸಂಬಂಧಿತ, A ಅಂದ್ರೆ ಮಾದಿಗೆ ಸಂಬಂಧಿತ, C ಅಂದ್ರೆ ಏನಪ್ಪಾ ಅಂದ್ರ ಈ ಲಂಬಾಣಿ, ಕೊರ್ಮ, ಕೊರ್ಚ ಅಂಡ್ ಅಲಿಮಾರಿ ಅಂತ ಬರ್ತದಲ್ಲ, ಈ ಜಾತಿ ABC ಅಂತ ಹೇಳಿ ಇದು ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆಗ್ಬೇಕಂತ ಗವರ್ನರ್ ಕಳಿಸಿದ್ರು. ಗವರ್ನರ್ ಸಹಿ ಮಾಡಿಲ್ಲ, ಅದು ವಾಪಸ್ ಕಳಿಸಿದ್ರು, ರಿಜೆಕ್ಟ್ ಮಾಡಿದ್ರು.
ಆ ರಿಜೆಕ್ಟ್ ಮಾಡುದನ್ನ ಈಗೇನು ಕಾಲ್ಫಾರ್ಮ್ ಮಾಡ್ಕತ್ರಿ ಇಮಿಡಿಯೇಟ್ ತರಾತುರಿ ಒಳಗ ಅಲ್ಲಿದ್ದಂತ ಜಾತಿವಾದಿ IAS ಆಫೀಸರ್ DPR ಕರ್ನಾಟಕ ಸರ್ಕಾರದ DPR ಇದ್ದಂತ IAS ಆಫೀಸರ್ಗಳು ಇಲ್ಲೇನು ಕುತಂತ್ರ ಮಾಡ್ಲಕತ್ತಂದ್ರ ಇಮಿಡಿಯೇಟ್ ತರಾತುರಿ ಈ ಪೋಸ್ಟ್ಗಳು ಬ್ಯಾಕ್ಲಾಗ್ ಪೋಸ್ಟ್ ಇರುತ್ತೆ SC ಕಮ್ಯುನಿಟಿ ಇದ್ದಂತ ಪೋಸ್ಟ್ಗಳಲ್ಲ ಇಮಿಡಿಯೇಟ್ ತರಾತುರಿ ಕರೆದಿ ಈ ಮಾದಿಗ ಮತ್ತು ಹೊಲೆಯರಿಗೆ ಜಗಳ ಹಚ್ಚುವಂತ ಕೆಲಸ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ಕತ್ತಾರೆ. ಹೆಂಗಂತಂದ್ರೆ ಈ ಖಾಲಿ AB ಅಂತೇಳಿ AB ಅಂತ ಕರೆದ ಒಂದ್ 10 ಪೋಸ್ಟ್ ಇದ್ರೆ ಖಾಲಿ A ಕೊಟ್ಬಿಡ್ತಾನ ಅಂತಂದ್ ಮಾದಿಗ ಮಾಡಿ ಅದೇನ್ ಚರ್ಚೆ ಆಗ್ಲಿಕ್ಕತ್ತ ಖಾಲಿ ಮಾದಿಗರಿಗೆ ಮಾತ್ರ ಕೊಟ್ಟು ನಮಗ್ ಅನ್ಯಾಯ ಮಾಡ್ಕತ್ತ ಅಂತೇಳಿ ಹೊಲೆ ಕಮ್ಯುನಿಟಿ ಎತ್ತು ಕಟ್ಟುವಂತ ಕೆಲಸ ಇಲ್ಲ ಆಗ್ಲಿಕ್ಕತ್ತದ. ಗವರ್ನರ್ ರಿಜೆಕ್ಟ್ ಮಾಡಿದ್ರು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಲಿಕತ್ತೀರಿ ಇಲ್ಲಿಗಲ್ ಆಗ್ಲಿಕ್ಕತ್ತದ, ಕಾನೂನು ಬಾಹಿರ ಆಗ್ಲಿಕ್ಕತ್ತದ. ಗವರ್ನರ್ ರಿಜೆಕ್ಟ್ ಮಾಡೋದಕ್ಕ ಬಿಲ್ಲೇ ಪಾಸ್ ಮಾಡಿಲ್ಲ ನಿಮ್ಗ. ಆ ಗವರ್ನರ್ ರಿಜೆಕ್ಟ್ ಮಾಡಿದ್ರು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾದಿಗ ಸಂಬಂಧ ಜನರಿಗೆ A ಅಂತ ಕೊಡ್ಲಿಕತ್ತೀರಿ, ಹೊಲೆ ಸಂಬಂಧ ಜನರಿಗೆ B ಅಂತ ಕೊಡ್ಲಿಕತ್ತೀರಿ, ಲಂಬಾಣಿ ಕೊರ್ಮ ಕೊರ್ಚ ಅಂಡ್ ಅಲೆಮಾರಿಗಳಿಗೆ C ಅಂತ ಕೊಡ್ಲಿಕತ್ತೀರಿ. ಇದು ಸರ್ಕಾರ ನೀವು ಆ ಆಕ್ಟ್ ಜಾರಿ ಆದ ನಂತರ ಮಾಡ್ಬೇಕಲ್ಲ. ಆಕ್ಟ್ ಜಾರಿ ಆಗೋದಕ್ಕಿಂತ ಮೊದಲ ಈ ಸರ್ಕಾರದಿಂದ ಬ್ರಾಹ್ಮಣವಾದಿ IAS ಆಫೀಸರ್ಗಳು ಕುತಂತ್ರ ಮಾಡಿ ಜಾತಿಗಳ ನಡುವೆ ಅದು ಸ್ಪೆಷಲಿ ಒನ್ಮಾದ್ರು ಎರಡೇ ಈ ದೇಶದೊಳಗೆ ಮನುವಾದ್ರು ಹೆದರ್ತಾರಂದ್ರು ಎರಡೇ ಶಕ್ತಿಗಳಿಗೆ ಹೊಲೆ ಮತ್ತು ಮಾದರಿ ಇಬ್ಬರಿಗೆ ಇವ್ರಿಬ್ರೇ ಕೂತಾಗದು. ಹೊಲೆಯಾರದ್ರು ಹೊಡೆದಾಗ್ಬೇಕಿಲ್ಲ, ಮಾದಿಗರು ಹೊಡೆದಾಗ್ಬೇಕು. ಈ ಇಬ್ಬರಿಗೂ ಸ್ವತಂತ್ರ ಪರ್ಮನೆಂಟ್ ಆಗಿ ನಾವು ದುಶ್ಮನ್ ಮಾಡ್ಕೊಂಡ್ಬಿಟ್ಟಂದ್ರ ಈ ಮಕ್ಳು ನಮ್ಗೆ ಯಾರು ಕೇಳೋದ್ ಪರಿಸ್ಥಿತಿ ನಿರ್ಮಾಣ ಆಗ್ತಂತ ತಿಳ್ಕೊಂಡು ಈ ಪಾಲಿಟಿಷಿಯನ್ ಮಾಡುವಂತ ಆಟಕ್ಕೆ ನಮ್ಮ ಕೆಲವು ಜನಗಳು ಈಡಾಗ್ಲಿಕ್ಕತ್ತದ. ಇದು ದುರಂತ ಅಂತ ಹೇಳ್ಬೋದು ನಾವು. ಬಟ್ ಏನ್ ನಮ್ಮಂತ ಅನೇಕ ಜನ ಹೋರಾಟಗಾರರು ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಲ್ಲ. ಅದೇನು ಲೀಗಲ್ ಆಗ್ಬೇಕು, ಅದು ಪ್ರೊಸೆಸ್ ಯಾರ ಸಂಖ್ಯೆ ಯಾರ್ದು ಕೆಪಾಸಿಟಿ ಎಷ್ಟದ ಅದ್ರ ಪ್ರಕಾರ ರಿಸರ್ವೇಶನ್ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಈಗ ನಿಮ್ ಸಂಘಟನೆ ಸರಿ